ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗಿನ ತಿಂಡಿ ಮುಗಿಸಿದ್ದಾಯಿತು. ಗಂಟೆ 10 ಆಗಿದೆ. ಈಗ ಮುಂದಿನ ಕೆಲಸ ಏನು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಪಕ್ಕದ ಮನೆಯಲ್ಲಿ ಕುಂಬಳಕಾಯಿ ಬೀಜ ಹಾಕಿದ್ರು, ಅದರಲ್ಲಿ ಕಾಯಾಗಿದೆ. ಇದು ನೋಡಿ ಬೆಳೆದಿದೆ. ಅದನ್ನ ನಾನೀಗ ತೆಗಿತಾ ಇದ್ದೀನಿ. ಇನ್ನೆರಡು ಇದೆ ನೋಡಿ. ಇದು ನೋಡಿ, ಇದು ಎರಡನೇದು. ಇನ್ನೊಂದು ಇದೆ. ನಾನೀಗ ಬೆಳೆದದ್ದು ತೆಗಿತಾ ಇದ್ದೇನೆ. ಅವ್ರು ಹೇಳಿದರು ನೀವು ತೆಗೆದುಕೊಂಡು ಅಡುಗೆ ಮಾಡಿ ಅಂತ. ಅವರವ್ರ ಮನೆ ಹಿಂದುಗಡೆ ಬೀಜ ಹಾಕಿದ್ರು. ಅದು ಪಾಗರ ಮೇಲಿಂದ ಹೇಗೆ ಕೆಳಗಡೆ ಹರಡ್ಕೊಂಡು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇದು ತುಂಬ ಒಳ್ಳೆಯದು ದೇಹಕ್ಕೆ. ಇದು ಸಿಹಿಗೆಣಸಿನ ಬಳ್ಳಿ ನೋಡಿ. ಇದು ಸಿಹಿಗೆಣಸಿನ ಬಳ್ಳಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದರ ಬುಡಕ್ಕೆ ಅವರು ತರಕಾರಿ ವೇಸ್ಟೇಜ್ಗಳನ್ನು ಇಂಥದ್ದನ್ನೆಲ್ಲ ಹಾಕಿರ್ತಾರೆ, ಬಿಟ್ಟರೆ ಬೇರೆ ಏನು ತಂದು ಅವರು ಹಾಕಿರಲ್ಲ. ಹಾಲು ಬಿಸಿಗೆ ಇಟ್ಟಿದೆ ನೋಡಿ. ಬರುವಷ್ಟರಲ್ಲಿ ಕುಂಬಳಕಾಯಿ ತೆಗೆದು ಬರುವಷ್ಟರಲ್ಲಿ ಹಾಲೆಲ್ಲ ಉಕ್ಕಿ ಹೊರಗಡೆ ಚೆಲ್ಲಿದೆ ನೋಡಿ. ಇದು ನಮ್ಮಲ್ಲಿ ತಿಂಗಳಿಗೆ 4-5 ಸರಿ ಇದ್ದದ್ದೇ ಹಾಲು ಉಕ್ಸುವಂಥದ್ದು. ಇವತ್ತು ಹಾಲು ಬಿಸಿಗಿಟ್ಟದ್ದು ಮರ್ತೇ ಹೋಗಿತ್ತು ನನಗೆ. ಹಾಲು ಕೆಳಗಡೆ ಚೆಲ್ಲಿದೆ ನೋಡಿ. ಇದನ್ನು ನಾನು ಸಾನೋರ್ ಅವರ ಕ್ಲಿಯರ್ ಬ್ಲೂ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇದೇ ನೋಡಿ ಸಾನೋರ್ ಅವರ ಕ್ಲಿಯರ್ ಬ್ಲೂ, ತುಂಬ ಚೆನ್ನಾಗಿದೆ. ಇದು ಎಷ್ಟೇ ಕೊಳಕಿರಲಿ ಏನೇ ಇರಲಿ ಇದನ್ನು ಹಾಕಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದರೆ ಅಷ್ಟು ಕ್ಲೀನ್ ಆಗುತ್ತೆ. ಪಳ 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 ಅಂತ ಹೊಳಿತಾ ಇರ್ತದೆ ನೋಡಿ. ನಾನೀಗ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ. ಜಾಸ್ತಿ ಪ್ರೆಸ್ ಮಾಡಬೇಕಂತೇನಿಲ್ಲ, ನಿಧಾನಕ್ಕೆ ಒರೆಸಿದ್ರಾಯ್ತು. ಇದನ್ನು ಕಿಟಕಿ ಗ್ಲಾಸ್, ಮಿರರ್ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಯಾವುದಕ್ಕಾದರೂ ಇದನ್ನ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡಿ. ಈಗ ಹೇಗಾಗಿದೆ ನೋಡಿ. ಪಳ 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 ಅಂತ ಹೊಳೀತಾ ಇರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ತುಂಬ ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ತೂಕ ಕಡಿಮೆ ಮಾಡಲಿಕ್ಕೂ ಸಹ ತುಂಬ ಸಹಾಯ ಮಾಡುತ್ತೆ. ಮೂಲವ್ಯಾಧಿ ಇರುವವರು ಸಹ ಇದನ್ನ ತಿಂದರೆ ಅವರಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗೂ ಇದರ ಜ್ಯೂಸ್ ಇದೆಯಲ್ಲ, ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಪರಿಣಾಮಕಾರಿ ಇದೆ. ಇದರ ಬೀಜ ಕೂಡ ಸಹ ತುಂಬಾ ಒಣಗಿಸಿಟ್ಟು ನಾವು ತಿಂದರೆ ಆ ಬೀಜ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಕುಂಬಳಕಾಯಿ ಬಫಾತ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ 2 ಬಾರಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಬಫಾತ್ಗೆ ಮೇಯ್ನಾಗಿ ತೆಂಗಿನಕಾಯಿ ಹಾಲು, ಒಂದು ತೆಂಗಿನಕಾಯಿನ ತೆಗೆದುಕೊಂಡು ತುರಿತಾ ಇದ್ದೀನಿ. ನೀವು ಎಷ್ಟು ಬೇಕು ಅಷ್ಟು ನೀವು ತೆಂಗಿನಕಾಯಿನ ಹಾಕ್ಕೊಂಡ್ರಾಯಿತು. ನಾನು ಒಂದು ತೆಂಗಿನಕಾಯಿನ ಮಾತ್ರ ತೆಗೆದುಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ 1 ಈರುಳ್ಳಿ, 1.5 ಇಂಚಿನಷ್ಟು ಶುಂಠಿ, 6 ಹಸಿಮೆಣಸಿನಕಾಯಿ, 1.5 ಇಂಚಿನಷ್ಟು ಚಕ್ಕೆ, ಲವಂಗ, ಸ್ಟಾರ್ ಹೂ ಇವೆಲ್ಲವನ್ನು ತೆಗೆದಿಟ್ಟಿದ್ದೇನೆ.
ಈಗ ಕುಂಬಳಕಾಯಿನ ಬೇಯಲಿಕ್ಕೆ ಇಟ್ಟರಾಯಿತು. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೀಗ ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಸ್ಟಾರ್ ಹೂ ಇವೆಲ್ಲವನ್ನು ಹಾಕ್ಕೊಳ್ಬೇಕು. ಇದೀಗ ಬೇಯೋದಕ್ಕೆ ಇಟ್ಕೊಳ್ಳೋಣ. ಈ ಕುಂಬಳಕಾಯಲ್ಲಿ ನೀರು ಜಾಸ್ತಿ ಬಿಡೋದ್ರಿಂದ ಸ್ವಲ್ಪ ನಾವು ನೀರು ಹಾಕ್ಕೊಂಡ್ರೆ ಆಯಿತು. ನಾನು ಕಾಲು ಭಾಗದಷ್ಟು ಲೋಟದಲ್ಲಿ ಕಾಲು ಲೋಟ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕಾಯಿ ಹಾಲು ಹಾಕೋದಕ್ಕಿದೆಯಲ್ಲ, ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ತುರಿದ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡ್ರಾಯ್ತು. ಇದು ನೋಡಿ, ಇದು 2ನೇ ಬಾರಿ ತೆಗೆಯುವಂಥ ಕಾಯಿ ಹಾಲು. ಇದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಮೊದಲ ಬಾರಿ ತೆಗೆದಂಥ ಕಾಯಿ ಹಾಲನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಇದು ನೋಡಿ, ಮೊದಲನೇ ಬಾರಿ ತೆಗೆದಂಥ ಕಾಯಿ ಹಾಲು. ಇದು 2ನೇ ಬಾರಿ ತೆಗೆದಂಥ ಕಾಯಿ ಹಾಲು. ಈ 2ನೇ ಬಾರಿ ತೆಗೆದಂಥ ಕಾಯಿ ಹಾಲನ್ನ ನಾವು ಈ ಕುಂಬಳಕಾಯಿ ಬೇಯಿಸಿಟ್ಟಿದ್ದೀವಲ್ವ, ಅದಕ್ಕೆ ಈಗ ನಾವು ಹಾಕ್ಕೊಳ್ಬೇಕು. ನೋಡಿ, ಇದೀಗ ಕುಂಬಳಕಾಯಿ ಬೆಂದಿದೆ. ಇದಕ್ಕೀಗ ನಾನು ದಪ್ಪ ಕಾಯಿ ಹಾಲನ್ನ ಹಾಕ್ತಾ ಇದ್ದೇನೆ. ಈ ದಪ್ಪಕಾಯಿ ಹಾಲು ಹಾಕಿದ ನಂತರ ನಾವು ಗ್ಯಾಸ್ನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಈ ಹಾಲು ಒಡೆದೋಗುತ್ತೆ. ಸಣ್ಣ ಉರಿಯಲ್ಲಿಟ್ಟು ಅದು ಒಂದು ಕುದಿ ಬಂದ ನಂತರ ಆಫ್ ಮಾಡಿದರೆ ಆಯಿತು. ಗ್ಯಾಸ್ನ ನಾವು ಆಫ್ ಮಾಡಿಕೊಳ್ಬೇಕು. ಈ ಬಫಾತ್ಗೆ ಈಗ ಒಂದು ಒಗ್ಗರಣೆನ ಕೊಡೋದಿದೆ. ಈ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಅಥವಾ 3 ಸ್ಪೂನ್ ಹಾಕ್ಕೊಳ್ಬೋದು, ಟೇಬಲ್ ಸ್ಪೂನ್. ಇದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬ್ರೌನ್ ಬಣ್ಣ ಬರಬೇಕು, ಅಷ್ಟುವರೆಗೆ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಒಳ್ಳೆ ಸಾಫ್ಟಾಗಿ ಬ್ರೌನ್ ಕಲರ್ ಬಂದಿದೆ ನೋಡಿ. ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ನಾನು ಅರಶಿನ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ಈರುಳ್ಳಿ ಒಗ್ಗರಣೆನ ಇದಕ್ಕೆ ಸೇರಿಸಿದ್ದೀನಿ. ಈಗ ಬಫತ್ ರೆಡಿಯಾಗಿದೆ. ಈಗ ನಾವು ಮೀನು ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಮೀನು ರವಾ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈ ಮೀನಿಗೆ ಚೆನ್ನಾಗಿ ಮಸಾಲೆನ ಹಚ್ತಾ ಇದ್ದೀನಿ. ಈ ಮಸಾಲೆಗೆ ನಾನು 10 ಒಣ ಮೆಣಸಿನಕಾಯಿ ಹಾಗೂ 10 ಎಸಳು ಬೆಳ್ಳುಳ್ಳಿ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, 1 ಲಿಂಬೆಹಣ್ಣು, 1 ತುಂಡು ಚಕ್ಕೆ, 2 ಲವಂಗ ಹಾಕಿ ಗ್ರೈಂಡ್ ಮಾಡಿ ಮಸಾಲೆನ ಮೊದಲೇ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಹಾಗೂ 1 ಟೇಬಲ್ ಸ್ಪೂನ್ ಕಾಳುಮೆಣಸು ಕೂಡ ಹಾಕಿದ್ದೆ, ಕಾಳುಮೆಣಸಿನ ಪೌಡರ್ ಕೂಡ ಹಾಕಿದ್ದೆ. ಇದು ಚೆನ್ನಾಗಿ ನಾವು ಮಸಾಲೆನ ಮಿಕ್ಸ್ ಮಾಡಿದರೆ ಆಯಿತು ಮೀನಿಗೆ. ಇದೀಗ ಮೀನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ರವಾ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಲೇಟಿಗೆ ನಾನು ರವಾನ ಹಾಕ್ಕೊಂಡಿದ್ದೀನಿ.
ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ರವಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಉಪ್ಪು ಹಾಕಿಲ್ಲ ಅಂದರೆ ಮೀನು ಸಪ್ಪಗೆ ಆಗಿಬಿಡುತ್ತೆ. ಹಾಗಾಗಿ ನಾವು ರವೆಗೆ ಉಪ್ಪನ್ನು ನಾವು ಹಾಕಲೇಬೇಕು. ಒಂದು ಪ್ಯಾನಿಗೆ ನಾವು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಬಿಸಿ ಆಗಲಿ. ಈ ಮೀನನ್ನ ರವೆಯಲ್ಲಿ ಅದ್ಕೊಂಡು ಎಲ್ಲ ಮೀನನ್ನು ಇದೇ ರೀತಿ ಮಾಡಿಕೊಂಡು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಈಗ ಕುಂಬಳಕಾಯಿ ಬಫತ್ ಹಾಗೂ ರವಾ ಫ್ರೈ ಬಾಯ್ಲ್ಡ್ ರೈಸ್ನೊಂದಿಗೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಬಾಯ್.